ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನಲ್ಲಿ ಮ್ಯಾಟ್ರಿಸೀಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿರೋ ಒಂದು ಮೆಥಡ್ ಕ್ರೇಮರ್ಸ್ ರೂಲ್ ಅದನ್ನು ಯೂಸ್ ಮಾಡಿಕೊಂಡು ಎರಡು ಇಕ್ವೇಷನ್ನ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಎರಡು ಇಕ್ವೇಷನ್ಸ್ ಕೊಟ್ಟಿರ್ತಾರೆ, ಇದೊಂದು ಇಕ್ವೇಷನ್ನು ಇಲ್ಲೊಂದು ಇಕ್ವೇಷನ್ನು. ಸೊ ಈ ಎರಡು ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಕ್ರೇಮರ್ಸ್ ರೂಲ್ನ ಯೂಸ್ ಮಾಡಿ ಎರಡು ಇಕ್ವೇಷನ್ನ ಸಾಲ್ವ್ ಮಾಡಿ ಅಂತ ಕ್ವಶನ್ ಕೊಡ್ತಾರೆ. ಓಕೆ, ಸೊ ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ನೀವು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಕ್ರೇಮರ್ಸ್ ರೂಲ್ ಬದಲು ಡಿಟರ್ಮಿನೆಂಟ್ ಮೆಥಡ್ ಅಂತಲೂ ಕೇಳ್ಬೋದು ಕ್ವಶನ್ ಪೇಪರಲ್ಲಿ. ಸೊ ಎರಡು ಇಕ್ವೇಷನ್ ಕೊಟ್ಟು ಸಾಲ್ವ್ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಥವಾ ಎರಡು ಇಕ್ವೇಷನ್ಸ್ ಕೊಟ್ಟು ಸಾಲ್ವ್ ಯೂಸಿಂಗ್ ಕ್ರೇಮರ್ಸ್ ರೂಲ್ ಅಂತ ಕೊಡ್ತಾರೆ. ಓಕೆ, ಸೊ ಈಗ ಕ್ರೇಮರ್ಸ್ ರೂಲ್ನ ಯೂಸ್ ಮಾಡುವಾಗ ನಾವು ಫಸ್ಟ್ ಕೊಟ್ಟಿರೋ ಇಕ್ವೇಷನ್ನ ಒಂದ್ರ ಕೆಳಗೆ ಒಂದು ಬರ್ಕೋಬೇಕು. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8. ಸೆಕೆಂಡ್ ಇಕ್ವೇಷನ್ ಕೆಳಗೆ ಬರ್ಕೋಬೇಕು. 2x ಮೈನಸ್ ವೈ ಇಸ್ ಈಕ್ವಲ್ ಟು 1. ಓಕೆ, ಸೊ ಎರಡು ಇಕ್ವೇಷನ್ ಬರೆದಾದ್ಮೇಲೆ ನಾವು ಮೂರು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತೀವಿ. ಡೆಲ್ಟಾ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ. ಸೊ ಏನಿದು ಡೆಲ್ಟಾ, ಡೆಲ್ಟಾ ಎಕ್ಸ್, ಡೆಲ್ಟಾ ವೈ? ಸೊ ದೀಸ್ ಆರ್ ಡಿಟರ್ಮಿನೆಂಟ್ಸ್. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಟರ್ಮಿನೆಂಟ್ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ಈ ಡಿಟರ್ಮಿನೆಂಟ್ನ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಲೆಟ್ ಅಸ್ ಸಿ ಹೌ ಟು ರೈಟ್ ಡೆಲ್ಟಾ. ಸೊ ನಾವು ಡೆಲ್ಟಾ ಬರೆಯುವಾಗ ನಮಗೆ ಎರಡು ರೋಸ್ ಬರುತ್ತೆ, ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ರೋ. ಓಕೆ, ಸೊ ಫಸ್ಟ್ ರೋ ಬರೆಯುವಾಗ ಫಸ್ಟ್ ಇಕ್ವೇಷನ್ನ ತಗೋಬೇಕು. ಫಸ್ಟ್ ಇಕ್ವೇಷನಲ್ಲಿ ಎಕ್ಸಿನ ಕೊಯಿಫಿಷಿಯೆಂಟು ವೈನ ಕೊಯಿಫಿಷಿಯೆಂಟು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎಕ್ಸಿಗೆ ಏನೂ ಸಂಖ್ಯೆ ಇಲ್ಲ ಅಂತ ಹೇಳಿದ್ರೆ 1 ಅಂತ ತಗೋಬೇಕು. ಇಲ್ಲಿ ವೈ ಕೊಯಿಫಿಷಿಯೆಂಟ್ ಏನಾಗುತ್ತೆ, 2 ಆಗುತ್ತೆ. ಸೊ 1 and 2 ಅಂತ ಬರ್ಕೋಬೇಕು. ಅದನ್ನು ಫಸ್ಟ್ ರೋ ಅಲ್ಲಿ ಬರೆಯೋದು 1 2. ಓಕೆ, ಸೆಕೆಂಡ್ ರೋ ಬರೆಯುವಾಗ ಸೆಕೆಂಡ್ ಇಕ್ವೇಷನ್ನ ಕನ್ಸಿಡರ್ ಮಾಡಿ ಎಕ್ಸ್ ಕೊಯಿಫಿಷಿಯೆಂಟು ವೈ ಕೊಯಿಫಿಷಿಯೆಂಟು ತಗೋಬೇಕು. ಇಲ್ಲಿ ಎಕ್ಸಿನ ಕೊಯಿಫಿಷಿಯೆಂಟ್ 2 ಇದೆ, ವೈನ ಕೊಯಿಫಿಷಿಯೆಂಟ್ 1 ಇದೆ. ಸೊ -1 ಅಂತ ತಗೋಬೇಕು. 2 and -1. ಸೊ ಈ ರೀತಿಯಲ್ಲಿ ನಾವು ಡೆಲ್ಟಾ ಬರ್ಕೊಂತೀವಿ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಪ್ಲಸ್ ಇದ್ದಾಗ ನಾವು ಸೈನ್ ತೋರಿಸೋದಿಲ್ಲ, ಬಟ್ ಮೈನಸ್ ಇದ್ದಾಗ ಕಂಪಲ್ಸರಿ ಮೈನಸ್ ಅಂತ ಬರ್ಕೋಬೇಕು. ಓಕೆ, ಸೊ ಫಸ್ಟ್ ರೋ ಬರೆಯುವಾಗ ಫಸ್ಟ್ ಇಕ್ವೇಷನ್ ನೋಡ್ಕೋಬೇಕು, ಸೆಕೆಂಡ್ ರೋ ಬರೆಯುವಾಗ ಸೆಕೆಂಡ್ ಇಕ್ವೇಷನ್ನ ನೋಡಬೇಕು. ಓಕೆ, ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡುವಾಗ ಸೊ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ 1 into -1 ಮೈನಸ್ ಅಂತ ಬರೆದು ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡ್ತೀರಾ. 2 into 2. ಸಿಂಪ್ಲಿಫೈ ಮಾಡೋಣ. 1 into -1 is -1, -2 into 2 is 4, -1 -4 is -5. ಸೊ ಇದು ಡೆಲ್ಟಾ ಬಂತು. ಅದೇ ರೀತಿ ಡೆಲ್ಟಾ ಎಕ್ಸ್ ಬರೆಯೋಣ. ಡೆಲ್ಟಾ ಎಕ್ಸ್. ಓಕೆ, ಈಗ ಡೆಲ್ಟಾ ಎಕ್ಸ್ ಬರೆಯುವಾಗ ಏನು ನೋಡಬೇಕು ಅಂತ ಹೇಳಿದ್ರೆ ನಾವು ಡೆಲ್ಟಾನ ರೆಫರ್ ಮಾಡಬೇಕು. ಓಕೆ, ಡೆಲ್ಟಾದಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ಈ ಫಸ್ಟ್ ಕಾಲಮ್ನ ತೆಗೆದು ನಾವು RHSನ ಬರ್ಕೋಬೇಕಾಗತ್ತೆ. ಓಕೆ, ಸೊ ಏನು ಮಾಡೋದು, ಡೆಲ್ಟಾ ಬರೆಯುವಾಗ ಇದನ್ನು ರೀಪ್ಲೇಸ್ ಮಾಡಬೇಕು ಅಂತ ಹೇಳ್ತೀವಿ. ರೀಪ್ಲೇಸ್ ಅಂದರೆ ಇದ್ರ ಬದಲು ಬೇರೆ ನಂಬರ್ಸ್ ಬರೀಬೇಕು. ಓಕೆ, ಯಾವುದರಿಂದ ರೀಪ್ಲೇಸ್ ಮಾಡಬೇಕು, ಈ ವ್ಯಾಲ್ಯೂಸಿಂದ ರೀಪ್ಲೇಸ್ ಮಾಡಬೇಕು. ಓಕೆ, ಸೊ 1 2 ಬದಲು ನಾನು 8 1 ಅಂತ ಬರ್ಕೊತೀನಿ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಆಸ್ ಇಟ್ ಈಸ್ ಬರ್ಕೊಳ್ಳೋದು 2 -1 ಡಿಟರ್ಮಿನೆಂಟ್. ಓಕೆ, ಸೊ ಏನು ಮಾಡೋದು, ಡೆಲ್ಟಾ ಎಕ್ಸ್ ಬರೆಯುವಾಗ ಡೆಲ್ಟಾನ ನೋಡಿಕೊಂಡು ಫಸ್ಟ್ ಕಾಲಮ್ನ ತೆಗೆದು RHS ಬರ್ಕೋಬೇಕು, ಸೆಕೆಂಡ್ ಕಾಲಮ್ ಆಸ್ ಇಟ್ ಈಸ್ ಬರೆಯೋದು. ಓಕೆ, ಸೊ ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ 8 into -1 ಮೈನಸ್ ಅಂತ ಬರೆದು ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ 1 into 2 ಸಿಂಪ್ಲಿಫೈ ಮಾಡಿ. 8 into -1 is -8, -1 into 2 is 2, -8 -2 is -10 ಬಂತು. ಓಕೆ, ಈಗ ನೆಕ್ಸ್ಟ್ ಮಾಡುವಾಗ ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಡೆಲ್ಟಾನೇ ರೆಫರ್ ಮಾಡಬೇಕಾಗತ್ತೆ. ಓಕೆ, ಸೊ ಡೆಲ್ಟಾ ವೈ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಡೆಲ್ಟಾ ವೈ ಫೈಂಡ್ ಔಟ್ ಮಾಡಲಿಕ್ಕೂ ನಾವು ಡೆಲ್ಟಾನೇ ರೆಫರ್ ಮಾಡಬೇಕು. ಸೊ ಡೆಲ್ಟಾದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಬೇಕು. ಸೊ ಯು ಹ್ಯಾವ್ ಟು ರೀಪ್ಲೇಸ್ ದ ಸೆಕೆಂಡ್ ಕಾಲಮ್. ಇದನ್ನು ರೀಪ್ಲೇಸ್ ಮಾಡಿ ಯಾವ ಸಂಖ್ಯೆ ಬರ್ಕೊತೀರಾ, RHSನ ಬರೀಬೇಕು. ಆಯಿತಾ? ಸೊ ಏನು ಮಾಡೋದು, ಫಸ್ಟ್ ಕಾಲಮ್ ಆಸ್ ಇಟ್ ಈಸ್ ಬರ್ಕೋಬೇಕು, ಏನು ಚೇಂಜಸ್ ಇಲ್ಲ. 1 2 ಆಸ್ ಇಟ್ ಈಸ್ ಬರೀರಿ. ಸೆಕೆಂಡ್ ಕಾಲಮ್ನ ತೆಗೆದು ನಾವು 8 1 ಅಂತ ಬರ್ಕೋಬೇಕು. ಓಕೆ, ಡೆಲ್ಟಾ ಎಕ್ಸ್ ಬರೆಯುವಾಗ ಫಸ್ಟ್ ಕಾಲಮ್ ತೆಗಿಬೇಕು, ಡೆಲ್ಟಾ ವೈ ಬರೆಯುವಾಗ ಸೆಕೆಂಡ್ ಕಾಲಮ್ ತೆಗಿಬೇಕು. ಓಕೆ, ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 1 into 1 ಮೈನಸ್
ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 8. 1 ಇಂಟು 1 1 ಆಗುತ್ತೆ, ಮೈನಸ್ 2 ಇಂಟು 8 16 ಆಗುತ್ತೆ. 1ಅಲ್ಲಿ 16 ತೆಗೆದ್ರೆ ಮೈನಸ್ 15 ಬಂತು. ಓಕೆ, ಸೊ 3 ವ್ಯಾಲ್ಯೂಸು ಫೈಂಡ್ ಔಟ್ ಮಾಡಿದ ಮೇಲೆ ನಾವು ಎಕ್ಸ್ ಮತ್ತೆ ವೈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸಿಗೆ ಫಾರ್ಮುಲಾ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಓಕೆ, ಡೆಲ್ಟಾ ಎಕ್ಸ್ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಎಷ್ಟು ಬಂತು -10, ಅದನ್ನು ಬರ್ಕೊಳ್ಳೋದು, ಡಿವೈಡೆಡ್ ಬೈ ಡೆಲ್ಟಾ ಫೈಂಡ್ ಔಟ್ ಮಾಡಿದ್ದೀವಿ, ಅದಕ್ಕೆ ಆನ್ಸರು -5 ಬಂದಿದೆ, ಅದನ್ನು ಬರ್ಕೊಳ್ಳೋದು. ಸಿಂಪ್ಲಿಫೈ ಮಾಡೋಣ, 5 5 ಕ್ಯಾನ್ಸಲ್ ಆಗುತ್ತೆ, 5 1 5 2 10. ಸೊ ಎಕ್ಸಿನ ವ್ಯಾಲ್ಯೂ 2 ಬಂತು. ಈಗ ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. y is equal to formula is delta y by delta. ಸೊ ಡೆಲ್ಟಾ ವೈ ಫೈಂಡ್ ಔಟ್ ಮಾಡಿದ್ದೀವಿ, -15 ಬಂತು, ಅದನ್ನು ಬರ್ಕೊಳ್ಳೋದು. ಡೆಲ್ಟಾ ಫೈಂಡ್ ಔಟ್ ಮಾಡಿದ್ದೀವಿ, ಅದರ ವ್ಯಾಲ್ಯೂ -5, ಅದನ್ನು ಬರ್ಕೊಳ್ಳೋದು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 5 1 5 3 15. ಸೊ y ವ್ಯಾಲ್ಯೂ ಇಸ್ 3. ಸೊ ಎಕ್ಸಿನ ವ್ಯಾಲ್ಯೂ 2, ವೈನ ವ್ಯಾಲ್ಯೂ 3. ಈ ಮೆಥಡ್ನ ನಾವು ಕ್ರೇಮರ್ಸ್ ರೂಲ್ ಅಂತ ಹೇಳ್ತೀವಿ. ಓಕೆ, ಸೊ ಕ್ರೇಮರ್ಸ್ ರೂಲಲ್ಲಿ ನಾವು ಡೆಲ್ಟಾ ಎಕ್ಸ್, ಡೆಲ್ಟಾ ವೈ 3 ಬರ್ಕೊಂಡು ಎಕ್ಸ್ ಮತ್ತು ವೈಗೆ ಫಾರ್ಮುಲಾ ಹಾಕ್ಕೊಂಡು ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದು. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗರ್ಥ ಆಗುತ್ತೆ. ಐ ಹ್ಯಾವ್ ಟೇಕನ್ ಅನದರ್ ಎಕ್ಸಾಂಪಲ್. ಸಾಲ್ವ್ 2x plus y plus 3 is equal to 3 and 3x plus 2y is equal to 5 using Cramer's rule. ಸೊ 2 ಇಕ್ವೇಶನ್ಸ್ ಕೊಟ್ಟಿದ್ದಾರೆ, 2 ಇಕ್ವೇಶನ್ನ ಒಂದ್ರ ಕೆಳಗೆ ಒಂದು ಬರ್ಕೋಬೇಕು. 2x plus y is equal to 3. ಇನ್ನೊಂದು ಇಕ್ವೇಶನ್ನು 3x plus 2y is equal to 5. ಸೊ ಫಸ್ಟ್ ಡೆಲ್ಟಾ ಫೈಂಡ್ ಔಟ್ ಮಾಡಬೇಕು. ಡೆಲ್ಟಾ ಫೈಂಡ್ ಔಟ್ ಮಾಡುವಾಗ ಫಸ್ಟ್ ಇಕ್ವೇಶನ್ನ ತಗೊಂಡು ಎಕ್ಸ್ ಮತ್ತು ವೈ ಕೊಯಿಫಿಷಿಯೆಂಟ್ಸ್ನ ಬರೀಬೇಕು. ಇಲ್ಲಿ ಎಕ್ಸಿನ ಕೊಯಿಫಿಷಿಯೆಂಟು 2 ಇದೆ, ವೈನ ಕೊಯಿಫಿಷಿಯೆಂಟ್ ಏನೂ ಇಲ್ಲ ಅಂದರೆ 1 ಅಂತ ತಗೋಬೇಕು. ಸೊ 2 ಮತ್ತು 1 ಅಂತ ಬರ್ಕೊಳ್ಳೋದು. ಸೆಕೆಂಡ್ ರೋ ಬರೆಯುವಾಗ ಸೆಕೆಂಡ್ ಇಕ್ವೇಶನ್ ಕನ್ಸಿಡರ್ ಮಾಡಿ ಎಕ್ಸ್ ಕೊಯಿಫಿಷಿಯೆಂಟು ವೈ ಕೊಯಿಫಿಷಿಯೆಂಟ್ ಬರ್ಕೋಬೇಕು. ಇಲ್ಲಿ ಎಕ್ಸ್ ಕೊಯಿಫಿಷಿಯೆಂಟ್ 3 ಇದೆ, ವೈ ಕೊಯಿಫಿಷಿಯೆಂಟ್ 2 ಇದೆ. ಓಕೆ, ಸೊ 2 ರೋಸ್ ಬರೆದಾದ್ಮೇಲೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಎಕ್ಸ್ಪ್ಯಾಂಡ್ ಮಾಡಿದರೆ 2 ಇಂಟು 2 ಬರುತ್ತೆ, ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಸಿಂಪ್ಲಿಫೈ ಮಾಡಿದರೆ 3 ಇಂಟು 1 ಬರುತ್ತೆ. 2 ಇಂಟು 2 ಈಸ್ 4, 3 ಮೈನಸ್ 1 ಈಸ್ 3, 4ಅಲ್ಲಿ 3 ತೆಗೆದ್ರೆ 1. ಓಕೆ, ಇದು ಡೆಲ್ಟಾ ಬಂತು. ನೆಕ್ಸ್ಟ್ ನಮಗೆ ಡೆಲ್ಟಾ ಎಕ್ಸ್ ಬೇಕು. ಸೊ ಡೆಲ್ಟಾ ಎಕ್ಸ್ ಅಂತ ಬರ್ಕೊಂಡು ಡೆಲ್ಟಾ ಎಕ್ಸ್ ಬರೆಯುವಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಡೆಲ್ಟಾನ ರೆಫರ್ ಮಾಡಬೇಕು. ಡೆಲ್ಟಾನ ರೆಫರ್ ಮಾಡಿ ಏನು ಮಾಡೋದು, ಫಸ್ಟ್ ಕಾಲಮ್ ಇದೆಯಲ್ಲ ಅದನ್ನು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸ್ ಮಾಡಿ ಯಾವ ವ್ಯಾಲ್ಯೂಸ್ ಹಾಕಬೇಕು, ನಾವು RHS ವ್ಯಾಲ್ಯೂಸ್ನ ಹಾಕಬೇಕಾಗತ್ತೆ. ಓಕೆ, ಸೊ ಅದನ್ನು ಮಾಡೋಣ. ಸೊ 2 3 ತೆಗೆದು 3 5 ಹಾಕ್ಕೊಳ್ಳೋದು. ಸೆಕೆಂಡ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೆಯೋದು, ಅದು ಚೇಂಜಸ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿದರೆ 3 ಇಂಟು 2 ಮೈನಸ್ ಸೆಕೆಂಡರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಿದರೆ 5 ಇಂಟು 1. 3ಅಲ್ಲಿ 3 ಇಂಟು 2 ಮಾಡಿದರೆ 6 ಬರುತ್ತೆ. 5 ಇಂಟು 1 ಇಸ್ 5, 6ಅಲ್ಲಿ 5 ತೆಗೆದ್ರೆ 1. ನೆಕ್ಸ್ಟ್ ಡೆಲ್ಟಾ ವೈ ಬರೀಲಿಕ್ಕೂ ನಾವು ಡೆಲ್ಟಾನ ಕನ್ಸಿಡರ್ ಮಾಡಬೇಕು, ರೆಫರ್ ಮಾಡಬೇಕು. ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸೆಕೆಂಡ್ ಕಾಲಮ್ನ ತೆಗಿಬೇಕು. ಸೆಕೆಂಡ್ ಕಾಲಮ್ನ ರೀಪ್ಲೇಸ್ ಮಾಡಿ ನಾವು RHSನ ಬರ್ಕೋಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಕಾಲಮ್ನ ಆ್ಯಸ್ ಇಟ್ ಈಸ್ ಬರೆಯೋದು, ಇದನ್ನು 2 3 ಆ್ಯಸ್ ಇಟ್ ಈಸ್ ಬರೆದು ಸೆಕೆಂಡ್ ಕಾಲಮ್ 1 2 ಬದಲು 3 5 ಬರ್ಕೋಬೇಕು. ಓಕೆ, ಈಗ ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋಣ. 2 ಇಂಟು 5 ಮೈನಸ್ 3 ಇಂಟು 3. ಓಕೆ, 2 ಇಂಟು 5 10 ಆಗುತ್ತೆ, 3 ಇಂಟು 3 9 ಆಗುತ್ತೆ, 10ಅಲ್ಲಿ 9 ತೆಗೆದ್ರೆ 1. ಸೊ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ 3 ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ ಮೇಲೆ ಎಕ್ಸಿನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಫಾರ್ಮುಲಾ ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಓಕೆ, ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಎಷ್ಟು ಬಂದಿದೆ, 1 ಬಂದಿದೆ, ಅದನ್ನು ಬರ್ಕೊಳ್ಳೋದು. ಡೆಲ್ಟಾ ವೈನು 1 ಬಂದಿದೆ. ಓಕೆ, ಡೆಲ್ಟಾನು 1 ಬಂದಿದೆ. ಸೊ 1 ಬೈ 1 ಈಸ್ 1. ನೆಕ್ಸ್ಟ್ ವೈ ಫೈಂಡ್ ಔಟ್ ಮಾಡೋದು, ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಫೈಂಡ್ ಔಟ್ ಮಾಡಿದ್ದೀವಿ, 1 ಬಂದಿದೆ, 1 ಬರ್ಕೊಳ್ಳೋದು. ಡೆಲ್ಟಾ ಫೈಂಡ್ ಔಟ್ ಮಾಡಿದ್ದೀವಿ, 1 ಬಂದಿದೆ, 1 ಬರ್ಕೊಳ್ಳೋದು. 1 ಬೈ 1ನ ಸಿಂಪ್ಲಿಫೈ ಮಾಡಿದರೆ 1 ಬಂತು. ಸೊ ಈ ರೀತಿಯಲ್ಲಿ ಎಕ್ಸ್ ಮತ್ತು ವೈನ ವ್ಯಾಲ್ಯೂ 1 ಬಂದಿದೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಟಾಪಿಕ್. ಥ್ಯಾಂಕ್ ಯು.